ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಈ ವಿಡಿಯೋ 31st ಆಫ್ ಆಗಸ್ಟ್ ಸಂಡೇ ನೈಟ್ ವಿಡಿಯೋ ಇದು. ನಾನು ಏನೇನೆಲ್ಲ ಸೋಕ್ ಮಾಡ್ತೀನಿ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. 2 ಬ್ರೆಜಿಲ್ ನಟ್ಸ್ನ ಸೋಕ್ ಮಾಡಿದ್ದೀನಿ. ಸೊ ಅದು ಏನಕ್ಕೆ ಯೂಸ್ಫುಲ್ ಅಂದರೆ, ಸಿಲೇನಿಯಮ್ ಅನ್ನೋ ಒಂದು ಹಾರ್ಮೋನ್ ನಮ್ಮ ಬಾಡೀಲಿ ಕಮ್ಮಿ ಆಗಿರುತ್ತೆ. ಅದರಿಂದ ತುಂಬ ಜನಕ್ಕೆ ಥೈರಾಯ್ಡ್ ಫಂಕ್ಷನ್ ಕೂಡ ಪ್ರಾಪರಾಗಿ ಆಗ್ತಿರಲ್ಲ, ಥೈರಾಯ್ಡ್ ಕೂಡ ಬಂದಿರುತ್ತೆ. ಎವ್ರಿಡೇ 1 ಅಥವಾ 2 ಸೋಕ್ ಮಾಡಿಬಿಟ್ಟು ಅರ್ಲಿ ಮಾರ್ನಿಂಗ್ ತಿನ್ನೋದ್ರಿಂದ ಥೈರಾಯ್ಡ್ ಫಂಕ್ಷನ್ ಕೂಡ ಪ್ರಾಪರಾಗಿ ಆಗುತ್ತೆ. ನೀವು ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದರೆ ಟ್ಯಾಬ್ಲೆಟ್ಸ್ ಜೊತೆಗೆ 1 ಅಥವಾ 2 ಬ್ರೆಜಿಲ್ ನಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ, ದಟ್ ಈಸ್ ವೆರಿ ಗುಡ್. ಆಮೇಲೆ ಬ್ಲ್ಯಾಕ್ ದ್ರಾಕ್ಷಿ ಕೂಡ ನೆನೆಸಿದ್ದೀನಿ. ಅದು ಸ್ಕಿನ್ಗೆ ಮತ್ತು ಹೇರ್ಗೆ ತುಂಬ ಒಳ್ಳೆಯದು. ನಾನು ದ್ರಾಕ್ಷಿನ 15 ನೆನೆಸ್ತೀನಿ, ಒಬ್ಬರಿಗೆ 5 ಅಂತ. ನಮ್ಮ ಮನೇಲಿ 3 ಜನ ಇದ್ದೀವಿ, ಸೊ 15 ನೆನೆಸಿದ್ದೀನಿ. ಅದಾದಮೇಲೆ ಆಲ್ಮಂಡ್ಸ್, ಬಾದಾಮಿ ಕೂಡ ನಾನು 15 ನೆನೆಸಿದ್ದೀನಿ. ನೈಟ್ ಸೋಕ್ ಮಾಡಿ ಬೆಳಿಗ್ಗೆ ಸಿಪ್ಪೆ ತೆಗೆದು ತಿನ್ನಬೇಕು. ದಟ್ ಈಸ್ ವೆರಿ ಗುಡ್ ಫಾರ್ ಬ್ರೈನ್, ಹಾರ್ಟ್ಗೆ, ವೆಯ್ಟ್ ಮ್ಯಾನೇಜ್ಮೆಂಟ್ಗೆ, ಸ್ಕಿನ್ಗೆ ಎಲ್ಲ ತುಂಬ ಒಳ್ಳೆಯದು. ಇನ್ನು ವಾಲ್ನಟ್ಸಿಂದ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಸಿಗುತ್ತೆ. ನಾವು ಯಾರೆಲ್ಲ ವೆಜಿಟೇರಿಯನ್ಸ್ ಇರ್ತಾರೆ ಅವ್ರಿಗೆ ತುಂಬ ಒಳ್ಳೆಯದು ವಾಲ್ನಟ್ಸ್. ಈವನ್ ಡಾಕ್ಟರ್ಸ್ ಕೂಡ ಹೇಳ್ತಾರೆ 5 ಆಲ್ಮಂಡ್ಸ್ 2 ವಾಲ್ನಟ್ಸ್ನ ನೈಟ್ ನೆನೆಸ್ಬಿಟ್ಟು ಬೆಳಿಗ್ಗೆ ತೊಗೊಳ್ಳಿ, ದಟ್ ಈಸ್ ವೆರಿ ಗುಡ್ ಫಾರ್ ಹಾರ್ಮೋನ್ಸ್ ಅಂತ. ಅದಾದಮೇಲೆ ನನ್ನ ಬಾಡಿ ಹೀಟ್ ಬಾಡಿ ಆಗಿರೋದ್ರಿಂದ ಸಬ್ಜಾ ಸೀಡ್ಸು, ಚಿಯಾ ಸೀಡ್ಸು ಮತ್ತು ಬಾದಾಮ್ ಗೋಂದ್, ಇದು ಬಾದಾಮ್ ಗೋಂದ್ ನೋಡಿ, ಇದರಲ್ಲಿ 2 ಥರ ಇರುತ್ತೆ. ಒಂದು ಕೂಲಿಂಗ್ ಪ್ರಾಪರ್ಟಿ ಇರುತ್ತೆ, ಇನ್ನೊಂದು ಬಾಡಿ ಹೀಟ್ ಆಗುತ್ತೆ, ನೋಡ್ಕೊಂಡು ತೊಗೊಳ್ಳಿ. ಇದು ಬಾದಾಮ್ ಗೋಂದ್ ಅಂತಾರೆ, ಬಾದಾಮ್ ಕಟೀರ ಆ ಥರ ಏನೋ ಹೇಳ್ತಾರೆ ಇನ್ನೊಂದು ನೇಮು ಕೂಡ. ಸಬ್ಜಾ ಸೀಡ್ಸ್, ಚಿಯಾ ಸೀಡ್ಸ್, ಬಾದಾಮ್ ಗೋಂದನ್ನ ಸೋಕ್ ಮಾಡಿಟ್ಟಿರ್ತೀನಿ. ಇದು ನಾನು ಎವ್ರಿಡೇ ತೊಗೊಳಲ್ಲ, ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ತೊಗೋತೀನಿ. ಬಾದಾಮ್ ಗೋಂದ್ ಕೂಡ ಎಲ್ಲರೂ ಎವ್ರಿಡೇ ತೊಗೋಬೇಕಂತಾರೆ, ದಟ್ ಈಸ್ ನಾಟ್ ಗುಡ್. ನೀವು ನಿಮ್ಮನ್ನ ಡಾಕ್ಟರ್ನ ಕನ್ಸಲ್ಟ್ ಮಾಡಿಲ್ಲ, ನಿಮ್ಮ ನ್ಯೂಟ್ರಿಷನಿಸ್ಟ್ನ ಕನ್ಸಲ್ಟ್ ಮಾಡಿ ತೊಗೊಳ್ಳಿ. ಎವ್ರಿಡೇ ಸೋಕ್ ಮಾಡೋದು ಅಂತ ಅಂದರೆ ಡಿಟಾಕ್ಸ್ ಡ್ರಿಂಕ್. ಇವಾಗ ನಾನು ಒಂದು ಚಂಬಲ್ ಹಾಕ್ತಾ ಇದ್ದೀನಲ್ಲ, ಅದು ಮತ್ತು ನಟ್ಸು ಎವ್ರಿಡೇ ಇರುತ್ತೆ. ಇದು ಕೂಲಿಂಗ್ ಪ್ರಾಪರ್ಟಿ, ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್, ಬಾದಾಮ್ ಗೋಂದು ವೀಕಲ್ಲಿ ಒನ್ಸ್ ಅಥವಾ ಟ್ವೈಸ್ ಇಟ್ಕೊಂಡಿರ್ತೀನಿ ಅದನ್ನು. ಡಿಟಾಕ್ಸ್ ಡ್ರಿಂಕಿಗೆ ನಾನು ಏನೆಲ್ಲ ಆ್ಯಡ್ ಮಾಡ್ತೀನಿ ಅಂತ ಅಂದರೆ, ಅಜ್ವೈನ್ ಹಾಕ್ತೀನಿ, ಕೊತ್ತಂಬರಿ ಕಾಳು ಹಾಕ್ತೀನಿ, ಜೀರಾ ಹಾಕಿದ್ದೀನಿ, ಮೆಂತ್ಯ ಕೂಡ ಹಾಕ್ತೀನಿ, ಸೋಂಪು, ಇದು 5 ಥರದ ಸೀಡ್ಸ್ನ ನಾನು ಹಾಕ್ತೀನಿ. ಇದನ್ನು ಓವರ್ನೈಟ್ ಸೋಕ್ ಮಾಡಿಬಿಟ್ಟು, ಚಂಬಲ್ ಯಾಕೆ ಹಾಕಿದ್ದೀನಿ ಅಷ್ಟೊಂದು ಕ್ವಾಂಟಿಟಿ ಅಂದರೆ 3 ಮೆಂಬರ್ಸ್ ಅಲ್ವಾ, ನಮ್ಮ ಮನೇಲಿ ಎಲ್ಲರೂ ಕೂಡ ಈ ಡಿಟಾಕ್ಸ್ ಡ್ರಿಂಕ್ನ ತೊಗೋತೀವಿ. ಇದು ಹಾರ್ಡ್ಲಿ ನಮಗೆ 3 to 4 ಮಿನಿಟ್ಸ್ ಹಿಡಿಯುತ್ತೆ ಅಷ್ಟೇ, ಮ್ಯಾಕ್ಸಿಮಮ್ ಆಫ್ 5 ಮಿನಿಟ್ಸ್. ಈ 5 ಮಿನಿಟ್ಸ್ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ ಮಾರ್ನಿಂಗ್ ವಿಲ್ ಬಿ ಪೀಸ್ಫುಲ್. ನಮ್ಮ ಬಾಡಿ ಕೂಡ ಒಳ್ಳೆಯದು, ಈವನ್ ನಮ್ಮ ಗಟ್ ಹೆಲ್ತಿಗೆ ಕೂಡ ಒಳ್ಳೆಯದು. ಸೊ ಎವ್ರಿಡೇ ನೀವು ಕೂಡ ಇದನ್ನೆಲ್ಲ ಸೋಕ್ ಮಾಡಿಕೊಂಡು ತಿನ್ನಿ. ಅಥವಾ ನೀವು ಸೋಕ್ ಮಾಡಿಕೊಂಡು ಆಲ್ರೆಡಿ ಡ್ರಿಂಕ್ ತೊಗೋತಾ ಇದ್ದೀರಾ ಅಥವಾ ಡ್ರೈ ಫ್ರೂಟ್ಸ್ ತೊಗೋತಾ ಇದ್ದೀರಾ ಅಂದರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಏನಾದರೂ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ನನ್ನ ಹೆಲ್ತಲ್ಲಿ ಅಥವಾ ನನ್ನ ಲೈಫ್ ಸ್ಟೈಲಲ್ಲಿ ಅಂದರೆ ಅದನ್ನು ತಿಳಿಸಿ.